ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು. ಹೇಗ್ ಕಳಿಸ್ಲಿ? ಏನ್ ಮಾಡ್ಲಿ? ಎಂತ ಫ್ಯಾಮಿಲಿ ನಿಂದು. ನಿನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ನಿನ್ ಫ್ಯಾಮಿಲಿ ಅವರೇ ದಾರಿ ಮಾಡ್ಕೊಡ್ತಿದ್ದಾರೆ. ತಾತ ಮಾತ್ರ ಮರುವಿನ ಕಾಯಿಲೆ ಇರೋದು ನನಗೋ ನಿನಗೋ? ಯಾಕೆ ತಾತ, ಏನಾಯ್ತು? ಇಷ್ಟು ದಿನಗಳಲ್ಲಿ ಯಾವತ್ತು ಒಂದು ಹೊತ್ತಿನ ಮಾತ್ರೆ ಕೊಡೋದು ತಪ್ಪಿಸ್ದವಳಲ್ಲ ನೀನು. ಅಂಥದ್ರಲ್ಲಿ ನಿನ್ನೆ ಯಾಕಮ್ಮ ಮಾತ್ರೆ ಕೊಡ್ಲಿಲ್ಲ? ನಿನ್ನೆ ನೀವು ಮಾತ್ರೆ ತಗೊಂಡಿಲ್ವಾ? ನೀನು ಕೊಟ್ರೆ ತಾನೇ ತಗೊಳ್ಳೋದು. ನನಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾಕೋ ಒಂಥರ ಸಂಕಟ ಶುರುವಾಯ್ತು. ಮಾತ್ರೆ ತಗೊಂಡು ಇಲ್ಲೋ ಅಂತ ಸುಂದರನ್ ಕೇಳಿದ್ರೆ ತಗೊಂಡಿಲ್ಲ ಅಂತ ಅವನ್ ನೆನಪಿಸ್ದಮ್ಮ. ತಾತ ಐ ಆಮ್ ಸಾರಿ ತಾತ. ಅಹಲ್ಯಾಕ ನಿಮ್ಗೆ ಮಾತ್ರೆ ಕೊಟ್ಟಿರ್ತಾರೋನೋ ಅಂತ ಅನ್ಕೊಂಡೆ. ಇನ್ಮೇಲೆ ಹೀಗಾಗಲ್ಲ, ನಾನೇ ಕೊಡ್ತೀನಿ. ಐ ಆಮ್ ಸಾರಿ ತಾತ. ಯಾಕೊಂಥರ ಇದೆಯಾ? ನಾನಾ ತಾತ? ಇಲ್ವಲ್ಲ, ಚೆನ್ನಾಗೇ ಇದ್ದೀನಿ. ಏನಮ್ಮ, ಏನಾದ್ರೂ ಸಮಸ್ಯೆನೇನಮ್ಮ? ಅಯ್ಯೋ, ಈ ಮನೇಲಿ ನಂಗೆ ಯಾವ ಸಮಸ್ಯೆ ತಾತ? ಮತ್ತ್ಯಾಕೆ? ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀಯಾ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅದೇನೂ ಇಲ್ಲ. ಎಕ್ಸಾಮ್ ಪ್ರೆಷರ್ಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಅದಕ್ಕೆ ನಾನು ನೋವಲ್ಲಿದ್ದೀನಿ ಅಂತ ನಿಮ್ಗೆ ಅನ್ಸ್ತಿದೆ ಅಷ್ಟೇ. ಮೊದಲು ಮಾತ್ರೆ ತಗೊಳ್ಳಿ ತಗೊಳ್ಳಿ. ಗುಡ್ ತಾತ. ಐ ಆಮ್ ಸಾರಿ ಯಂಗ್ ಬಾಯ್, ಇನ್ಮೇಲೆ ಹೀಗಾಗಲ್ಲ. ಓಕೆ? ಎದೆನಲ್ಲಿ ನೋವು ಇಟ್ಕೊಂಡು ಮುಖದಲ್ಲಿ ನಗು ತಂದ್ಕೋತಾ ಇದೆಯಾ ಅಂತ ಅನ್ನಿಸ್ತು ಮಗಳೇ. ಇಲ್ಲ, ಏನೋ ಸರಿ ಹೋಗ್ತಾ ಇಲ್ಲ. ಅಪ್ಪ, ನಿನ್ನೆಯಿಂದ 4 ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸೂಪರ್. ಚಿಕ್ಕಪ್ಪ, ಸಾಯಿಸೋದು ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಬೇರೆನೇ ಇದೆ. ನಾನ್ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ಚಿಕ್ಕಪ್ಪ. ಹೇಗ್ ಮಾಡ್ಬೇಕು, ಯಾವಾಗ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಕಬ್ಬಣ ಕಾದಾಗ್ಲೇ ಇಟ್ಕೊಡ್ಬೇಕು. ಸ್ವಲ್ಪ ಮುಂಚೆ ಇಟ್ಕೊಟ್ರು ವೇಸ್ಟೆ, ಲೇಟಾಗಿ ಇಟ್ಕೊಟ್ರು ವೇಸ್ಟೆ. ನೀವೇನು ವರಿ ಮಾಡ್ಕೋಬೇಡಿ ಚಿಕ್ಕಪ್ಪ. ನಾನೀ ಮನೆಗ್ ಬಂದ್ ಕೆಲ್ಸ ಆಗತ್ತೆ. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನ್ ಮೀರಾ, ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಇನ್ನೊಬ್ರು ಮಾತಾಡೋದನ್ನ ಕತ್ ಕೇಳಿಸ್ಕೋಬಾರ್ದು ಕಣೆ. ನನ್ ಯಾವಾಗ ಯಾರ್ ಜೊತೆನೆ ಮಾತಾಡ್ಲಿ ಕತ್ ಕೇಳಿಸ್ಕೊಂಡ್ಬಿಡ್ತೀಯ ಅಲ್ವಾ? ವೆರಿ ಬ್ಯಾಡ್ ಹ್ಯಾಬಿಟ್. ಇದನ್ನ ಕಡಿಮೆ ಮಾಡ್ಕೋ, ಒಳ್ಳೇದಲ್ಲ. ಏನ್ ಮಾಡೋದಕ್ ಹೊರಟಿದ್ದೀರಾ ನೀವು? ನಿಮ್ಮನ್ನೇ ಕೇಳ್ತಿರೋದು. ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ಹೇಳ್ಬಿಟ್ರೆ ನೀನ್ ಅದನ್ನ ತಡೆದ್ ಬಿಡ್ತೀಯಾ?
ನಿಮ್ಮ ಕಂಪನಿ ಆ್ಯಡ್ ತುಂಬ ಚೆನ್ನಾಗಾಗಬೇಕು, ನಿಮ್ಮ ಕಂಪನಿ ಎಸ್ಟಾಬ್ಲಿಷ್ ಆಗಬೇಕು. ಅದಕ್ಕೆ ಒಂದೊಳ್ಳೆ ಕಾನ್ಸೆಪ್ಟ್ನ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ MD ಬಂದು ನಿಮಗೆ ಕಾನ್ಸೆಪ್ಟ್ನ ನರೇಟ್ ಮಾಡ್ತಾರೆ. ಹಾಂ, ನೋ ಇಶ್ಯೂಸ್. ಓಕೆ, ಥ್ಯಾಂಕ್ ಯು. ಅನಿ, ಇವತ್ತು ನೀಲಂ ಮರ್ಚೆಂಟ್ಸ್ ಅವ್ರ ಜೊತೆ ವೈಟ್ ಫೀಲ್ಡಲ್ಲಿ ಮೀಟಿಂಗ್ ಇದೆ ಕಣೋ. ಗೊತ್ತಣ್ಣ, ಆದರೆ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕೋ? ಸೇಮ್ ಓಲ್ಡ್ ಪ್ರಾಬ್ಲಮ್. ಕ್ಯಾಚಿ ಲೈನ್ಸ್ಗಳಿಲ್ಲ, ಒಳ್ಳೆ ಬರವಣಿಗೆ ಇಲ್ಲ. ನಾವು ಇದನ್ನ ಕ್ಲೈಂಟ್ಸ್ಗೆ ಕನ್ವಿನ್ಸ್ ಮಾಡೋದಕ್ಕೂ ಆಗಲ್ಲ. ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ಮೇಲೆ ನಾವು ಆಡ್ನ ಮಾಡೋದಾದ್ರೂ ಹೇಗೆ? ಆಲ್ರೆಡಿ ಕಂಪನಿ ಕೆಲಸ ಡಿಲೇ ಆಗಿದೆ, ಇನ್ನು ಲೇಟ್ ಮಾಡೋದಕ್ಕಾಗಲ್ಲ ಕಣೋ. ಒಂದು ಕೆಲಸ ಮಾಡು, ಇವತ್ತೇ ಎಲ್ಲ ರೈಟರ್ಸ್ನು ಸೇರಿಸಿ ಮೀಟಿಂಗ್ ಅರೇಂಜ್ ಮಾಡು. ಇವತ್ತೇ ಲೈನ್ಸ್ನ ಫೈನಲೈಸ್ ಮಾಡೋಣ. 10-20 ಜನ ರೈಟರ್ಸ್ ಇದ್ದಾರೆ, ಒಂದೊಳ್ಳೆ ಲೈನ್ ಸಿಗಲ್ವಾ? ಲೈನ್ಸ್ ಎಲ್ಲರೂ ಬರೀತಾರೆ ಅಣ್ಣ, ಆದ್ರೆ ಪ್ರಾಡಕ್ಟ್ನ ಜನರು ಮನ್ಸಿಗೆ ಮುಟ್ಟೋ ಹಾಗೆ ಹೇಳೋ ಅದ್ಭುತವಾದ ಲೈನ್ ಸಿಕ್ಕಿಲ್ಲ ಅಣ್ಣ. ಹಾಗಂದ್ರೆ ಆಗಲ್ಲ ಕಣ, ಏನಾದರೂ ಮಾಡಲೇಬೇಕು. ಈಗಷ್ಟೇ ಅವ್ರ ಹತ್ರ ಮಾತಾಡಿದ್ದೀನಿ, ಇವತ್ತೇ ಎಲ್ಲ ರೆಡಿ ಆಗುತ್ತೆ ಅಂತಾನೂ ಹೇಳಿದ್ದೀನಿ. ಇಲ್ಲ ಅಂದ್ರೆ ಸುಮ್ಮನೆ ಕ್ಲೈಂಟ್ ಬೇಜಾರು ಮಾಡ್ಕೋತಾರೆ, ಕಂಪನಿ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ. ನೀನೇ ಕಣ ಟೆನ್ಷನ್ ಮಾಡ್ಕೋತೀಯ, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನಾನ್ ನೋಡ್ಕೋತೀನಿ, ಇವತ್ತೇ ಫೈನಲ್ ಮಾಡ್ತೀನಿ, ಪ್ರಾಮಿಸ್. ಹಬ್ಬ, ನನಗೆ ಈಗ ಸಮಾಧಾನ ಆಯ್ತು ಕಣ. ಸಮಾಧಾನ ಆಯ್ತು ತಾನೆ? ಈಗ ನೀನ್ ಅದ್ರ ಬಗ್ಗೆ ಗಮನ ಹರಿಸ್ದೆ, ನೀನ್ ಪರ್ಸನಲ್ ಮ್ಯಾಟರ್ ಬಗ್ಗೆ ಗಮನ ಹರಿಸ್ತೀಯಾ? ನನ್ನ ಪರ್ಸನಲ್ ಲೈಫ್ಗೆ ಏನಾಯ್ತು ಅಂತ? ಪ್ರಾಬ್ಲಮ್ ಏನೂ ಆಗಿಲ್ಲ, ಹಾಗಂತ ಅದ್ಭುತವಾಗೂ ಏನು ನಡೀತಾ ಇಲ್ಲ. ನೋಡೋಣ, ಅದಕ್ಕೆ ಜೊತೆ ಸ್ವಲ್ಪ ಆಚೀಚೆ ತಿರ್ಗಾಡು, ಶಾಪಿಂಗ್ ಕರ್ಕೊಂಡೋಗು, ಔಟಿಂಗ್ ಕರ್ಕೊಂಡೋಗು, ಪಾರ್ಕು ಅಲ್ಲಿ ಇಲ್ಲಿ ಅಂತ ಸುತ್ತಾಡಕ್ ಏನೋ ನಿನ್ಗೆ. ಪಾಪ ಅದಕ್ಕೆ ಮನೇಲಿ ಕೂತು ಕೂತು ಬೋರ್ ಆಗಿರುತ್ತೆ. ಹೊರಗಡೆ ಹೋಗ್ಬೇಕು, ಐಸ್ ಕ್ರೀಮ್ ತಿನ್ಬೇಕು, ಒಂದೇ ಕಪ್ಪಲ್ಲಿ ಬೈಟ್ ಕಾಫಿ ಕುಡಿಬೇಕು, ಒಂದೇ ಪ್ಲೇಟಲ್ಲಿ ಗೋಲ್ಗಪ್ಪ ತಿನ್ಬೇಕು. ನಿನಗೆ ಅವ್ರು ತಿನ್ಸ್ಬೇಕು, ಅವ್ರಿಗೆ ನಿನಗೆ ತಿನ್ಸ್ಬೇಕು. ಇದೆಲ್ಲ ಮಾಡ್ಬೇಕು ಅಂತ ಆಸೆ ಇಲ್ವೇನೋ ನಿನ್ಗೆ? ಪರವಾಗಿಲ್ಲ ಕಣೋ, ಒಂದು ರೊಮ್ಯಾಂಟಿಕ್ ಗ್ರಂಥನೇ ಬರೆಯೋಷ್ಟು ಐಡಿಯಾಸ್ ಇದೆ ನಿನ್ ತಲೆಯಲ್ಲಿ. ಅಣ್ಣ, ಇದೆಲ್ಲ ಕಾಮನ್ ಕಣೋ. ಅಲ್ಲಪ್ಪ, ಕಾಮನ್ ಅಂತೂ ಅಲ್ವೇ ಅಲ್ಲ. ಪ್ರೀತಿ ಬಗ್ಗೆ ತುಂಬಾ ತಿಳ್ಕೊಂಡಿರೋರಷ್ಟೇ ಹೀಗೆಲ್ಲ ಮಾತಾಡೋದಕ್ಕೆ ಸಾಧ್ಯ. ಹೌದು, ನನ್ನ ಬ್ರದರ್ಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ ಹೇಗೆ? ಸರಿ ಹೋಯ್ತು, ಮದ್ವೆ ಆಗೋ ಅಂತಂದ್ರೆ ನೀನೇ ನನ್ ಗಂಡ ಅಂದಂತ ಹಂಗಾಯ್ತು ನಿನ್ ಕತೆ. ಇದೊಂದು ನಾರ್ಮಲ್ ಹ್ಯೂಮನ್ ಸೈಕಾಲಜಿ ಕಣೋ. ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡ್ಬೇಕು ಅನ್ನೋ ಚಿಕ್ಕ ಚಿಕ್ಕ ವಿಷಯ ಅಷ್ಟು ಗೊತ್ತಿಲ್ಲ ನಿಂಗೆ? ಒಂದು ಕೆಲಸ ಮಾಡು, ಎಲ್ಲಾನು ಡೀಟೇಲ್ ಆಗಿ ಬರ್ಕೊಡು. ಪ್ರತಿ ಒಂದಿನ ಒಂದೊಂದು ಟ್ರೈ ಮಾಡ್ತೀನಿ, ಓಕೆನಾ? ಅಣ್ಣ, ನೀನ್ ತುಂಬಾ ಇನ್ನೋಸೆಂಟ್ ಕಣೋ. ಹೌದು ಕಣೋ, ನನಗೂ ಈಗ ಗೊತ್ತಾಗ್ತಿದೆ. ಹಾ ಅನಿ, ಮದ್ವೆ ದಿನ ನಾನು ಹೇಳಿದ್ದು ನಾನು ಇನ್ನೂ ಮರ್ತಿಲ್ಲ. ವರ್ಷ ತುಂಬೋದ್ರೊಳಗೆ ನಿನ್ಗೂ ವಾಲ್ಗ ಓದಿಸೋದೆ. ಈಗ್ಲಿಂದಾನೇ ಹುಡುಗಿ ಹುಡ್ಕೋದಕ್ಕೆ ಶುರು ಮಾಡ್ತೀನಿ. ಹಲೋ 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 ಹಲೋ, ನಾನು ತಮಾಷೆಗೆ ಹೇಳಿದ್ದು, ನೀನ್ ಅದನ್ನ ಸೀರಿಯಸ್ ಆಗಿ ತಗೋಬಿಟ್ಟ? ಸರಿ, ನನಗ್ ಬೇಕಾದಷ್ಟು ಕೆಲಸ ಇದೆ. ಅದು ಅಲ್ಲದೆ ನನ್ನನ್ನ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕೂಗ್ತಾ ಈ ಮನೆ ತುಂಬಾ ಓಡಾಡೋ ಚಿನ್ಕೂಳಿಗಳು ಬರೋವರೆಗೂ ನಾನ್ ಮದ್ವೆ ಆಗ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ. ಅನಿ, ನಿಂತ್ಕೊಳ್ಳೋ, ನಿಂತ್ಕೋ. ತರ್ಲೆ, ನನ್ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಏನ್ ಮಾಡೋದಕ್ ಹೊರಟಿದ್ದೀರಾ ನೀವು? ಗೋಡೆ ಕಿವಿಯಾಗೋ ನಿನ್ಗೆ ನನ್ ಮಾತು ಪೂರ್ತಿಯಾಗಿ ಕೇಳಿಸ್ಲಿಲ್ವಾ? ಲೇಟ್ ಆಗಿ ಬಂದ್ಬಿಟ್ಯಾ? ಓಹೋ, ಎಂತ ಕೆಲ್ಸ ಆಗೋಯ್ತು? ಇಂಪಾರ್ಟೆಂಟ್ ಕಂಟೆಂಟ್ನೇ ಕೇಳಿಸ್ಕೊಂಡಿಲ್ವಾ ನೀನು? ಸೋ ಸ್ಯಾಡ್. ನೀವು ಈ ವ್ಯಂಗ್ಯನ ನಿಮ್ ಹತ್ರನೇ ಇಟ್ಕೊಳ್ಳಿ. ನನ್ ಪ್ರಶ್ನೆಗೆ ಉತ್ತರ ಬೇಕು. ಏನ್ ಮಾಡೋದಕ್ ಹೊರಟಿದ್ದೀರಾ ನೀವು? ಸಾಯಿಸೋ ಉದ್ದೇಶ ನಿಮ್ದಲ್ಲ ಅಂದ್ರೆ ಇನ್ನೇನಿದೆ ನಿಮ್ ಉದ್ದೇಶ? ಏನು? ಸಾರಿ, ಹೇಳಕ್ಕಾಗಲ್ಲ ಪುಟ್ಟ. ನೋಡಿ, ಎಲ್ಲಿವರೆಗೂ ನನಗೆ ಅವಮಾನ ಮಾಡೋದಾಗ್ಲಿ ನೋವು ಕೊಡೋದಾಗ್ಲಿ ಮಾಡ್ತಿದ್ರೋ ಅಲ್ಲಿವರೆಗೂ ನಾನು ಎಲ್ಲ ಸಹಿಸ್ಕೊಂಡಿದ್ದೀನಿ, ಸಹಿಸ್ಕೋತೀನಿ. ಆದ್ರೆ ನನ್ನ ಫ್ಯಾಮಿಲಿಗೆ, ನಮ್ಮ ಮನೆಯವ್ರ ಜೀವಕ್ಕೆ ತೊಂದರೆ ಏನಾದ್ರೂ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತೋ, ಅಯ್ಯೋ ಪೆದ್ದು, ಜೀವ ತೆಗೆಯೋದು ನನ್ನ ಉದ್ದೇಶ ಅಲ್ಲ ಕಣೆ. ನೋಡು ಪುಟ್ಟ, ಪ್ರಾಣ ತೆಗೆಯೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದಿದ್ರೆ ಅದಕ್ಕೆ ಇಷ್ಟೊಂದು ಟೈಮ್ ಬೇಕೇ ಆಗಿರ್ಲಿಲ್ಲ. ಅದೇ
ಇಲಿ ಪಾಷಾಣದ ಇನ್ಸಿಡೆಂಟ್ ನಿನ್ಗೆ ನೆನ್ಪಿದೆ ಅಲ್ವಾ? ಆವತ್ತೇ ಎಲ್ಲ ಮುಗಿಸ್ಬಿಡ್ತಿದ್ದೆ. ನನ್ ಗುರಿ ಅದಲ್ಲ ಕಣೆ. ಮತ್ತಿನ್ನೇನು? ಅದನ್ನ ನಾನ್ ಹೇಳಿ ನೀನ್ ಕೇಳಿದ್ರೆ ಥ್ರಿಲ್ ಇರಲ್ಲ. ನಾನ್ ನನ್ ಗುರಿ ಕಡೆ ಹೋಗ್ತಾ ಇರ್ಬೇಕು. ಅದ್ ಏನು ಅಂತ ನೀನ್ ಟೆನ್ಷನ್ ಆಗ್ಬೇಕು. ಅದನ್ನ ತಪ್ಸೋದಕ್ಕೆ ನೀನ್ ಈ ಹಿಂದೆ ಮಾಡಿದ್ಯಲ್ಲ ಸರ್ಕಸ್, ಅದನ್ನೆಲ್ಲ ಮಾಡ್ಬೇಕು. ನಿನ್ ಮನೆಯವ್ರ ದೃಷ್ಟಿಲಿ ನೀನು ಕೆಟ್ಟವಳಾಗ್ಬೇಕು. ಅದ್ರ ಜೊತೆಗೆ ನನ್ ಕೆಲ್ಸನೂ ಆಗ್ಬೇಕು. ನಾನ್ ಅನ್ಕೊಂಡಿದ್ದಾದ್ಮೇಲೆ ಅಹಲ್ಯ ಅಕ್ಕ ಹೀಗ್ ಅನ್ಕೊಂಡ್ಲಾ ಅಂತ ನೀನು ಶಾಕ್ ಆಗ್ಬೇಕು. ಆ ಶಾಕ್ ಅಲ್ಲಿರೋ ಮುಖನ ನಾನ್ ನೋಡ್ಬೇಕು. ಹೀಗ ಅದನ್ನೆಲ್ಲ ಹೇಳಕ್ಕಾಗಲ್ಲ ಪುಟ್ಟ. ಐ ಆಮ್ ಸಾರಿ. ಏನು ಹೆದರ್ಸ್ತಿದ್ದೀರಾ? ನಿನಗ್ ಹೆದರಿಕೆ ಆಗ್ತಿದೆ ಅಂದ್ರೆ ನಾನ್ ಏನ್ ಮಾಡೋದಕ್ಕಾಗತ್ತೆ? ನಾನ್ ಯಾರನ್ನು ಹೆದರ್ಸ್ತಿಲ್ಲಪ್ಪ. ನೀವ್ ಏನ್ ಮಾಡೋದಕ್ ಹೊರಟಿದಿರೋ ನನಗ್ ಗೊತ್ತಾಗ್ಬೇಕು. ಮಾಡಿದ್ಮೇಲೆ ಗೊತ್ತಾಗತ್ತೆ. ನಾನ್ ಈ ಮನೇಲಿರೋವರೆಗೂ ನಿಮ್ಮಿಂದ ಏನು ಮಾಡೋದಕ್ಕಾಗಲ್ಲ. ಮಾಡೋದಕ್ಕೆ ನಾನ್ ಬಿಡೋದು ಇಲ್ಲ. ನೀನ್ ಈ ಮನೇಲಿದ್ದು ನನ್ ಬಗ್ಗೆ ನಿನ್ಗೆಲ್ಲ ಗೊತ್ತಿದ್ರು ಕೂಡ ನಾನ್ ಈ ಮನೆಗೆ ಸೊಸೆ ಆಗಿದ್ದೀನಿ. ಏನೇನೋ ಮಾಡ್ತಿದ್ದೀನಿ, ಅದು ನಿನಗ್ ಗೊತ್ತು. ಆದ್ರೂ ನನ್ನಿಂದ ಏನು ಮಾಡೋದಕ್ಕಾಗಲ್ಲ ಅನ್ನೋ ಡೌಟಾ ನಿನ್ಗೆ? ಸುಂದ್ರ, ಹೋಗಿ 4 ದಿನಸಿ ಸಾಮಾನು ತಗೊಂಡ್ ಬಾರಪ್ಪ. ನಿನ್ನೆ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ಯಾಕೋ ಏನು ಮಾತಾಡ್ತಾ ಇಲ್ಲ? ತಗೋ ಇದನ್ನ. ನಾವು ಹೋಗಲ್ಲಮ್ಮ, ಬೇರೆ ಯಾರನ್ನಾದ್ರೂ ಕಳಿಸಿ. ಯಾಕೋ? ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ನಿನ್ನೆ ಅಹಲ್ಯಮ್ಮ ಲೆಕ್ಕ ಕೇಳಿದಕ್ಕೆ ಬೇಜಾರಾ? ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಯಾಕೋ ಮನ್ಸಿಗೆ ಬೇಜಾರು ಮಾಡ್ಕೋತೀಯಾ? ಅವ್ರು ಕೇಳ್ಬಾರದು ಏನು ಕೇಳಿದ್ರು? ದುಡ್ಡು ಎಷ್ಟು ಖರ್ಚಾಯ್ತು ಅಂತ ತಾನೇ ಕೇಳಿದ್ದು. ಚೀಟಿ ಬೇರೆ ಕಳ್ಕೊಂಡಿದ್ಯಾ, ಲೆಕ್ಕನೂ ನೆನಪಿಲ್ಲ. ಅದನ್ನ ವಿಚಾರಿಸಿದ್ದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದಾ? ಅಮ್ಮ, ನಾನು ತಪ್ಪು ಮಾಡಿದ್ರೆ ಕೆನ್ನೆ ಮೇಲೆ 2 ಏಟು ಹಾಕಿ ಯಾಕೆ ತಪ್ಪು ಮಾಡಿದೆ ಅಂತ ಕೇಳಿ, ಅಥವಾ ನನ್ನ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಬೈದು ಬುದ್ಧಿ ಹೇಳಿ ನನಗೆ ಬೇಜಾರಿಲ್ಲ. ಆದ್ರೆ ಆದ್ರೆ ಹಣನ ಕಳ್ತನ ಮಾಡಿದ್ದೀನಿ ಅನ್ನೋ ದಾಟಿಲಿ ಕೇಳಿದ್ರೆ ಮನ್ಸಿಗೆ ನೋವಾಗಲ್ವೇನಮ್ಮ? ಮನ್ಸಿಗೆ ನೋವಾಗಲ್ವಾ?